ಮತ್ತೋರ್ವ ಕಾವಿ ಸ್ವಾಮಿಯ ಕಾಮಕಾಂಡ ಈಗ ಬಟಾಬೈಲಾಗ್ಬಿಟ್ಟಿದೆ. ಪಂಚಮಸಾಲಿ ಬಸವ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ದೂರು ದಾಖಲಾಗ್ಬಿಟ್ಟಿದೆ. ಕಾವಿ ಸ್ವಾಮಿಯ ಕಾಮಕಾಂಡ ಬಟಾಬೈಲಾಗ್ತಿದೆ. ಪಂಚಮಸಾಲಿ ಬಸವ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧವೇ ದೂರು ದಾಖಲಾಗಿದೆ. ಸ್ವಾಮೀಜಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎನ್ನುವಂತ ಗಂಭೀರ ಆರೋಪಗಳಿದು. ಪಂಚಮಸಾಲಿ ಬಸವ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಬಂದಿರುವಂತಹ ದೂರಿದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಕಾವಿ ತೊಟ್ಟಿರುವಂತ ಇದೇ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಮಹಿಳೆಯಿಂದ ಲೈಂಗಿಕ ಕಿರುಕುಳದ ಆರೋಪವನ್ನ ಹೊರಿಸಿದ್ದಾರೆ. ಸ್ವಾಮೀಜಿಯ ವಿರುದ್ಧ ಸಿಎಂ, ಗೃಹ ಸಚಿವರು, ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಾನವ ಹಕ್ಕು ಆಯೋಗಕ್ಕೂ ಕೂಡ ಸಂತ್ರಸ್ತೆ ದೂರನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ತ್ಯಾಗರಾಜನಗರ ನಿವಾಸಿ ಆಗಿರುವಂತಹ ಸಂತ್ರಸ್ತೆ, ಈ ಶ್ರೀಗಳು, ಈ ಸ್ವಾಮೀಜಿಗಳು ನನಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ, ದೌರ್ಜನ್ಯವನ್ನು ಮಾಡಿಬಿಟ್ಟಿದ್ದಾರೆ, ನನಗೆ ಪರಿಚಯ ಮಾಡಿಕೊಂಡು ಅದೇ ಹೆಸರಿನಲ್ಲಿ ಈ ರೀತಿಯಾಗೆಲ್ಲ ಹಿಂಸಿಸಿದ್ದಾರೆ ಅನ್ನೋ ವಿಚಾರವನ್ನ ಬಹಳ ಗಂಭೀರವಾದಂತ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ಮೂಲದ ತ್ಯಾಗರಾಜನಗರದ ನಿವಾಸಿಯಾಗಿರ್ತಾರೆ ಈ ಸಂತ್ರಸ್ತೆ. ಹಲವು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಆ ಕಂಪ್ಲೇಂಟ್ ಕಾಪಿಯನ್ನು ಕೂಡ ನಾವು ಗಮನಿಸಬಹುದು. ಕೇವಲ ಪೊಲೀಸರಿಗಷ್ಟೇ ಅಲ್ಲ, ಸಿಎಂಗೆ, ಗೃಹ ಸಚಿವರಿಗೆ, ಮಹಿಳಾ ಆಯೋಗಕ್ಕೆ, ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ಪ್ರತಿಷ್ಠಿತ ಬಹಳ ಹೆಸರುವಾಸಿಯಾಗಿರುವಂತ ಸ್ವಾಮೀಜಿಗಳೇನಿದ್ದಾರೆ, ಶ್ರೀಗಳು, ಬಸವ ಜಯ ಮೃತ್ಯುಂಜಯ ಶ್ರೀಗಳೇ ನನಗೆ ದೌರ್ಜನ್ಯವನ್ನ ಮಾಡಿದ್ದಾರೆ, ಲೈಂಗಿಕ ಶೋಷಣೆಗೆ ನಾನು ಒಳಗಾಗಿದ್ದೇನೆ ಅಂತ ಪರಿಪರಿಯಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಇದೆ. ನೋಡಿ, ಲೈಂಗಿಕ ದೌರ್ಜನ್ಯವನ್ನ ಎಸಗಿ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ. ಇಷ್ಟೇ ಅಲ್ಲ, ಇವ್ರದ್ದು ಖಾಸಗಿ ವಿಡಿಯೋ ಜಾಲತಾಣಗಳಲ್ಲಿ ಹಾಕೋದಾಗಿ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಲೈಂಗಿಕವಾಗಿ ಸಹಕರಿಸುವಂತೆ ಸ್ವಾಮೀಜಿಯಿಂದ ಕಿರುಕುಳವನ್ನ ಕೊಡಲಾಗಿತ್ತು ಅನ್ನೋ ಅಂಶವನ್ನ ಕೂಡ ಹಂಚಿಕೊಂಡಿದ್ದಾರೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಅಷ್ಟೇ ಅಲ್ಲ, ಈ ಕೃತ್ಯಗಳನ್ನ ಮಾಡಿ ವಿಡಿಯೋ ಕೂಡ ಮಾಡಿಕೊಂಡು ಅದನ್ನ ತೋರಿಸಿ ಎಲ್ಲಾದ್ರೂ ಬಾಯ್ ಬಿಟ್ರೆ ಇದನ್ನ ಬಿಡೋದಿಲ್ಲ ಅನ್ನೋದಾಗ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ. ಲೈಂಗಿಕವಾಗಿ ಸಹಕರಿಸೋದಕ್ಕೂ ಕೂಡ ಕಿರುಕುಳವನ್ನ ಇದೇ ಸ್ವಾಮೀಜಿ ಕೊಡ್ತಾ ಇದ್ರು. ಸಂತ್ರಸ್ತೆ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಯಾಕಂದ್ರೆ ಪಂಚಮಸಾಲಿಯ ಶ್ರೀಗಳು ಇವರು. ಅಂದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಸಂತ್ರಸ್ತೆಗೆ ಪರಿಚಯ ಆಗಿರ್ತಾರಂತೆ ಸ್ವಾಮೀಜಿ. ಅದೇ ಪರಿಚಯ ನಂತರ ಮತ್ತಷ್ಟು ಪರಿಚಿತರಾಗ್ಬಿಡ್ತಾರೆ. ಹಾಗಾಗಿ ಅದೇ ಸಲಿಗೆಯನ್ನ ಇಟ್ಕೊಂಡು ನನ್ನ ಮೇಲೆ ಈ ರೀತಿ ಶೋಷಣೆ ಮಾಡಿದ್ದಾರೆ, ಲೈಂಗಿಕವಾಗಿ ಸಹಕರಿಸುವಂತೆ ಹಿಂಸಿಸಿದ್ದಾರೆ, ವಿಡಿಯೋಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋದಾಗಿ ಮಹಿಳೆ ಈಗ ದೂರನ್ನ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ನಿಜಕ್ಕೂ ಶ್ರೀಗಳು ಹೀಗೆ ಮಾಡಿಬಿಟ್ರ, ಹೀಗೆಲ್ಲ ಆಯ್ತಾ ಅನ್ನೋ ಹಲವು ಅನುಮಾನಗಳು ವ್ಯಕ್ತವಾಗುತ್ತೆ. ಸದ್ಯ ಈಗ ಸಂತ್ರಸ್ತೆ ಮಾಡಿರುವಂತಹ ಪ್ರಮುಖ ಆರೋಪಗಳು ಏನು, ಯಾವಾಗ ಇದೆಲ್ಲ ಆಗಿದ್ದಂತೆ, ಕೇಸ್ ಇವಾಗ ಪ್ರಾಥಮಿಕವಾಗಿ ಏನೇನು ಗೊತ್ತಾಗ್ತಿದೆ ಈ ವಿಚಾರದಲ್ಲಿ? ಅಖಿಲೇಶ್, ಏನಂತ ಹೇಳಿದ್ರೆ ಕಳೆದ 4-5 ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಈ ವಿಚಾರ. ಅಂದ್ರೆ ಏನು ಮೃತ್ಯುಂಜಯ ಸ್ವಾಮೀಜಿ ಇದ್ದಾರೆ, ಇವರು ಆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗ ಇರ್ಬೋದು, ಮಾನವ ಹಕ್ಕು ಏನು ಆಯೋಗ ಇರ್ಬೋದು, ಮತ್ತೆ ಏನು ಪೊಲೀಸ್ ಠಾಣೆ, ಮತ್ತೆ ಏನು ಗೃಹ ಮಂತ್ರಿಗಳಿರ್ಬೋದು, ಇಷ್ಟು ಜನಕ್ಕೂ ಕೂಡ ಪತ್ರವನ್ನ ಒಬ್ಬ ಸಂತ್ರಸ್ತೆ ಪತ್ರವನ್ನ ಬರೀತಾರೆ, ಮತ್ತೆ ದೂರನ್ನು ಕೂಡ ಕೊಡ್ತಾರೆ. ಈ ಒಂದು ವಿಚಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ಬಳಿಕ ಒಂದಿಷ್ಟು ಅಂದ್ರೆ ಸಂತ್ರಸ್ತೆ ಹೇಳೋದು, ಮತ್ತೆ ಇನ್ನು ಸ್ವಾಮೀಜಿ ಕಡೆಯಿಂದ ಏನೆಲ್ಲ ಬರ್ಬೋದು, ಇದೆಲ್ಲವೂ ಕೂಡ ಕಾಯ್ತಾ ಇದ್ದಂತ ಜನಕ್ಕೆ ಈಗ ಮತ್ತೆ ಟ್ವೀಟ್ ಸಿಕ್ಕಿರುವಂತದ್ದು. ಅಂದ್ರೆ ಈಗ ಆರೋಪವನ್ನ ಮಾಡಿ ಇಷ್ಟೆಲ್ಲ ಏನು ದೂರನ್ನೆಲ್ಲ ಕೊಟ್ಟಿ ಆದ್ಮೇಲೆ ಆ ಒಂದು ಸಂತ್ರಸ್ತೆ ಹೇಳ್ತಾ ಇರೋ ರೀತಿ ನೋಡಿದ್ರೆ ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ರು. ಅದಾದ ಬಳಿಕ ಒಂದಿಷ್ಟು ಬ್ಲಾಕ್ ಮೇಲ್ ಗಳನ್ನ ಮಾಡಿದ್ರು. ಅಂದ್ರೆ ಖಾಸಗಿ ವಿಡಿಯೋಸ್ ಅನ್ನ ಇಟ್ಕೊಂಡು ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ನನ್ನನ್ನ ಬೇರೆ ರೀತಿ ಎಲ್ಲಾ ತರ ವಿಚಾರಗಳಿಗೂ ಕೂಡ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಂಜಯ್, ಒಂದು ಈ ಸಂತ್ರಸ್ತೆ ಮೇಲೆ ಎಲ್ಲಾದ್ರೂ ಶ್ರೀಗಳೇನಾದ್ರೂ ಕಂಪ್ಲೇಂಟ್ ಕೊಡೋ ಕೆಲಸಗಳೇನಾದ್ರೂ ಆಗಿತ್ತಾ, ಏನಾದ್ರೂ ಪ್ರತಿಕ್ರಿಯೆ ಕೊಟ್ರ ಅಂತ ಈ ಬೆಳವಣಿಗೆ ಆದ್ಮೇಲೆ? ಹೌದು ಏನಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಸಂತ್ರಸ್ತೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಈ ಒಂದು ಆರೋಪದ ಬೆನ್ನಲ್ಲೇ ಒಂದಿಷ್ಟು ಅಂದ್ರೆ ಶ್ರೀಗಳು ಕೂಡ ಒಂದಿಷ್ಟು ಏನು ಕೌಂಟರ್ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಏನು ಯಾವ ವಿಚಾರಕ್ಕೆ ಈ ಒಂದು ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ
ಒಂದಿಷ್ಟು ಜನರ ಮೇಲೆ ಅಂದ್ರೆ 5-6 ಜನರ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿರುವಂತದ್ದು. ಆ ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಒಂದು ಏನು ಸ್ವಾಮೀಜಿ ಅವರ ಒಂದು ಬ್ಲಾಕ್ ಮೇಲ್ ಮಾಡೋ ಕೆಲಸವನ್ನ ಈ ಸಂತ್ರಸ್ತೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ನೋಡ್ಬೇಕಾಗುತ್ತೆ ಅಂದ್ರೆ ಯಾವ ಒಂದು ಮಟ್ಟಕ್ಕೆ ಹೋಗಿ ಈ ಒಂದು ಪ್ರಕರಣ ನಿಂತ್ಕೊಳ್ಳುತ್ತೆ. ಅಂದ್ರೆ ಈಗ ಸಂತ್ರಸ್ತೆ ಹೇಳ್ತಿರೋದು ನಿಜನಾ ಇಲ್ಲ ಸ್ವಾಮೀಜಿ ಏನು ಕಂಪ್ಲೇಂಟ್ ಅನ್ನ ದೂರನ್ನ ದಾಖಲಿಸಿರೋದು ನಿಜನಾ, ಇದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡುವಂತೆ ಪೊಲೀಸರು ಮುಂದಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ